ನಮಸ್ಕಾರ ಸ್ನೇಹಿತರೆ, ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆ ಇದ್ದಿದ್ದು ಕೃಷಿ ಕ್ಷೇತ್ರದ ಬಗ್ಗೆ. ಹಾಗಿದ್ರೆ ಮೋದಿ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಮತ್ತು ಮಹಿಳೆಯರಿಗೆ ಏನೆಲ್ಲ ಗಿಫ್ಟ್ ನೀಡಿದೆ, ಇದರ ಜೊತೆಗೆ ಯಾವೆಲ್ಲ ಕ್ಷೇತ್ರಕ್ಕೆ ಏನೆಲ್ಲ ಸಿಕ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಪ್ರಮುಖ ತೆಂಗು ಬೆಳೆಯುವ ರಾಜ್ಯಗಳಲ್ಲಿ ಹಳೆ ಮರ ತೆಗೆಯುವ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಬಜೆಟ್ನಲ್ಲಿ ತೆಂಗು ಬೆಳೆ, ತೆಂಗಿನಕಾಯಿ ಉತ್ಪಾದನೆ ಹೆಚ್ಚಳಕ್ಕಾಗಿ ಬಜೆಟ್ನಲ್ಲಿ ಒಂದು ಘೋಷಣೆಯನ್ನ ಇವರು ಮಾಡಿದ್ದಾರೆ. ಹಳೆಯ ತೆಂಗಿನ ಮರಗಳು ಮತ್ತು ಕಾಯಿ ನೀಡದ ಮರಗಳು ಹಾಗೂ ರೋಗ ಬಂದಂಥ ಉಪಯೋಗವಿಲ್ಲದ ತೆಂಗಿನ ಮರಗಳನ್ನು ತೆಗೆದು ಹೊಸ ಗಿಡಗಳನ್ನು ನಡೆಸಲು ಒತ್ತು ನೀಡಲಾಗುತ್ತೆ ಅಂತ ಹೇಳಿ ಇವರು ಹೇಳಿದ್ದಾರೆ. ಇನ್ನು ಗೋಡಂಬಿ ಸೇರಿದಂತೆ ಹಲವು ಒಣ ಹಣ್ಣುಗಳ ಬೆಳೆಗೆ ಒತ್ತು ನೀಡಲಾಗುತ್ತೆ ಅಂತ ಕೂಡ ಇವರು ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೋಕೋ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತೆ, ಹಾಗೆ ಶ್ರೀಗಂಧ ಬೆಳೆಯಲು ಉತ್ತೇಜನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಕೃಷಿ ಬಗ್ಗೆ ಅಂತ ದೊಡ್ಡ ಯೋಜನೆಗಳು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಕೃಷಿ ಕ್ಷೇತ್ರಕ್ಕೆ ಸಾಕಷ್ಟು ಕಾತರ ಇತ್ತು ಜನಗಳಿಗೆ ಏನಾದರೂ ಸಿಗ್ಬೋದು ಅಂಥ ದೊಡ್ಡ ಯೋಜನೆಗಳನ್ನು ಈ ಒಂದು ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿಲ್ಲ. ಆದರೆ ನೆಕ್ಸ್ಟ್ ಬರುತ್ತೆ ಕೆಲವೆಲ್ಲ ಸಣ್ಣ ಪುಟ್ಟವಲ್ಲ, ಅವೆಲ್ಲ ಹೇಳಿರಲ್ಲ. ಈಗ ಆ ಒಂದು ಬುಕ್ಲೆಟಲ್ಲಿ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಇನ್ನು ಮಹಿಳೆಯರಿಗೆ ನೋಡೋದಾದರೆ, ಮಹಿಳೆಯರಿಗಾಗಿ ಲಖ್ಪತಿ ದೀದಿ ಯೋಜನೆಗೆ ಒತ್ತು ನೀಡಲಾಗಿದೆ. ಗ್ರಾಮೀಣ ಮಹಿಳೆಯರು ನಡೆಸುವ ಉದ್ಯಮಗಳಿಗೆ ಶ್ರೀಮಾರ್ಟ್ಗಳು ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಸ್ವಸಹಾಯ ಉದ್ಯಮಗಳು ಅಂದರೆ ಶ್ರೀಮಾರ್ಟ್ಗಳನ್ನು ಪ್ರಾರಂಭಿಸಲಾಗುತ್ತೆ ಅಂತ ಹೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ನಲ್ಲಿ ಭಾಷಣದ ಮೂಲಕ ಹೇಳಿದ್ದಾರೆ. ಹಾಗೆ ದೇಶದ ಪ್ರತಿ ಜಿಲ್ಲೆಯಲ್ಲೂ ಬಾಲಕಿಯರ ವಸತಿ ನಿಲಯ ಸ್ಥಾಪನೆ ಮಾಡಲು ಘೋಷಣೆ ಮಾಡಲಾಗಿದೆ. ಅಂದರೆ ಹಾಗೆ ದೇಶದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಾಲಕಿಯರ ಹಾಸ್ಟೆಲ್ ನಿರ್ಮಾಣ ಮಾಡೋಕ್ಕೆ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಕರ್ನಾಟಕ, ಕೇರಳ ಕರಾವಳಿ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಿದ್ದು ಭಾರತೀಯ ಟೂರಿಸಂ ಅಭಿವೃದ್ಧಿಗೆ ಉತ್ತೇಜಿಸಲು ನಿರ್ಧರಿಸಿದ್ದು 20 ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ 10,000 ಗೈಡ್ಗಳಿಗೆ 12 ಗಂಟೆ ತರಬೇತಿ ನೀಡಲು ಕೂಡ ನಿರ್ಧರಿಸಲಾಗಿದೆ. ಇನ್ನು ಹೊಸ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ. ಆದಾಯ ತೆರಿಗೆ ನಮೂನೆಗಳನ್ನು ಸರಳೀಕರಣಗೊಳಿಸಲಾಗುವುದು ಅಂತ ಹೇಳಿ ಅವರು ಹೇಳಿದ್ದಾರೆ. ಹೊಸ ಕಾನೂನು ಏಪ್ರಿಲ್ 1, 2026ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ತಾಂತ್ರಿಕ ದೋಷಗಳನ್ನು ದಂಡಗಳಾಗಿ ಪರಿವರ್ತಿಸಲು ಈ ಕಾನೂನನ್ನು ಪ್ರಸ್ತಾಪಿಸುತ್ತೆ. ವಿದೇಶ ಪ್ರಯಾಣದ ಮೇಲಿನ ತೆರಿಗೆಗಳನ್ನು ಕೂಡ ಕಡಿಮೆ ಮಾಡಲಾಗುತ್ತೆ. ಹಾಗೆ ವಿದೇಶಿ ಪ್ರಯಾಣಕ್ಕೆ TCS ದರವನ್ನು 5ಕ್ಕೆ ಇಳಿಸಲಾಗಿದೆ. ಹಾಗೆ ಜುಲೈ 31ರವರೆಗೆ IT ರಿಟರ್ನ್ಸ್ ಸಲ್ಲಿಸಬಹುದು, ಅಲ್ಲಿ ತನಕ ಕಾಲಾವಕಾಶವನ್ನು ನೀಡಲಾಗಿದೆ. ಹಾಗೆ ವಿದ್ಯಾರ್ಥಿ IT ಉದ್ಯೋಗಿಗಳಿಗೆ ಹೊಸ ಸ್ಕೀಮ್ ತಂದಿದ್ದು 6 ತಿಂಗಳಿಗೊಮ್ಮೆ ಆಸ್ತಿ ಘೋಷಣೆಗೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಆದಾಯ ಘೋಷಣೆ ಮಾಡದಿದ್ರೆ 100% ದಂಡ ಹಾಕಲಾಗುತ್ತೆ. ಆದರೆ ಕೆಲವು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಶಿಕ್ಷೆ ಇರಲ್ಲ, ದಂಡವನ್ನು ಮಾತ್ರ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಬಜೆಟ್ನಲ್ಲಿ ಕೆಲವೊಂದು ಸಣ್ಣ ಪುಟ್ಟವಲ್ಲ ಏನೇನು ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ. ಇನ್ನು ಲೆದರ್ ಶೂ ಉತ್ಪನ್ನಗಳ ರಫ್ತು ಹೆಚ್ಚಳಕ್ಕೆ ಪ್ರೋತ್ಸಾಹ ನೀಡಲಾಗಿದೆ. ಹಾಗೆ ಸಮುದ್ರ ಉತ್ಪನ್ನಗಳ ರಫ್ತು ಹೆಚ್ಚಳಕ್ಕೂ ಕ್ರಮ ಕೈಗೊಳ್ಳಲಾಗಿದೆ. ಲೆದರ್ ಶೂ ಉತ್ಪಾದನಾ ರಫ್ತು ಹೆಚ್ಚಳ ಮಾಡೋದಕ್ಕೂ ಕೂಡ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಹಾಗೆ ಸೋಲಾರ್ ಗ್ಲಾಸ್ ಕಚ್ಚಾ ವಸ್ತು ಆಮದು ಮಾಡೋಕ್ಕೆ ಸುಲಭದ ವಿಧಾನಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಹಾಗೆ ಕ್ಯಾನ್ಸರ್ ಸಂಬಂಧಿತ 17 ಔಷಧಿಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಹಾಗೆ ಶೂ, ಜವಳಿ ರಫ್ತು, ಬ್ಯಾಟರಿಗಳು ಕೂಡ ಈ ಒಂದು ಬಜೆಟ್ನಲ್ಲಿ ಅಗ್ಗ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಬಜೆಟ್ನಲ್ಲಿ ಅಂಥ ದೊಡ್ಡ ಘೋಷಣೆಗಳು ಯಾವುದೂ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಈ ಬಜೆಟ್ಟು ಯಾಕೆ ಇಂಥ ಜನಗಳಿಗೂ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ರು, ಸೆಂಟ್ರಲ್ ಬಜೆಟ್ ಆಗುತ್ತೆ ಏನು ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು. ಬಟ್ ಅಂಥದ್ದೇನೂ ಇಲ್ಲ, ಯಾವುದೋ ಒಂದು ಸಣ್ಣದ ಬಜೆಟ್ ಅಂತ ಹೇಳಿ ಅನಿಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.